ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು. ನಮಸ್ಕಾರ ಎಲ್ಲರಿಗೂ. ಇವತ್ತು ಮಾತಾಡ್ತಿರೋಂಥ ರಾಶಿ ಮೇಷ ರಾಶಿ. 14ನೇ ತಾರೀಕು ಭಾನುವಾರದಿಂದ 21ನೇ ತಾರೀಕು ಪಿತೃಪಕ್ಷದವರೆಗೂ ಮಾತಾಡ್ತಾ ಇದ್ದೀನಿ. ಪಿತೃಪಕ್ಷ ಕರ್ನಾಟಕದಲ್ಲಿ ಪಿತೃಪಕ್ಷ ಬಂದಾಗ ಏನೆಲ್ಲ ಸಮಸ್ಯೆಗಳು ಆಗುತ್ತೆ 100%. ಯಾವಾಗಲೂ ಕೂಡ ಈ ಪಿತೃಪಕ್ಷ ಬಂದಾಗ ಬಹಳ ವಿಶೇಷವಾಗಿ ಕರ್ನಾಟಕಕ್ಕೆ ಏನಕ್ಕೆಲ್ಲ ಇಷ್ಟೊಂದು ತೊಂದರೆ ಕೊಡುತ್ತೋ ಗೊತ್ತಿಲ್ಲ 100%. ಪಿತೃಪಕ್ಷ ಬಂದಿರೋದ್ರಿಂದ ಮೇಷರಾಶಿಯವರು ಖಂಡಿತ ಕೂಡ ಈ ಸರಿ ಪಿತೃಪಕ್ಷದ ಪೂಜೆಯನ್ನು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ತಾತನಿಗೆ, ತಂದೆಗೆ, ನಿಮ್ಮ ಕುಟುಂಬದಲ್ಲಿ ದಯವಿಟ್ಟು ಪೂಜೆಯನ್ನು ಮಾಡಿ. ಜನಗಳಿಗೋಸ್ಕರ ಎಣ್ಣೆ ತರಿಸೋದು ಫಂಕ್ಷನ್ ಥರ ಮಾಡಬೇಡಿ. ನಿಮ್ಮ ಪಿತೃಪಕ್ಷದ ಋಣವನ್ನು ನೀವು ದಯವಿಟ್ಟು ಕುಟುಂಬದವ್ರಿಗೆ ಮಾತ್ರ ಮಾಡಿದಾಗ ಬಲ. ನಿಮ್ಮ ತಂದೆ ತಾಯಿಗೆ ಪೂಜೆ ಮಾಡಿ. ಯಾರು ಕಳ್ಕೊಂಡಿರೋರಿಗೆ, ತಮ್ಮನ್ನು ಕಳ್ಕೊಂಡಿರ್ತಾರೆ, ಹಣ್ಣನ್ನು ಕಳ್ಕೊಂಡಿರ್ತಾರೆ, ಪಿತೃಪಕ್ಷದಲ್ಲಿ ಯಾರು ಹಿರಿಯೋರು ಸತ್ತೋಗಿದ್ದವ್ರಿಗೆ ನೀವು ದಯವಿಟ್ಟು ಅವ್ರಿಗೆ ಗೌರವವನ್ನು ಕೊಡಿ. ಪಾಲ್ಟಿ ತೋರಿಸ್ಕೋಬೇಡಿ, ದೌಲತ್ ಮಾಡಬೇಡಿ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಭಾಳ ವಿಶೇಷವಾಗಿ ಬರೀ ಜನಗಳಿಗೆ ಇದನ್ನು ನಾನ್ ವೆಜ್ ಊಟದ ಪಾಲ್ಟಿಯನ್ನು ಮಾಡ್ತಾರೆ. ಒಬ್ಬರು ವೆಜ್ ಇಡ್ಬೋದು, ನಾನ್ ವೆಜ್ ಇಡ್ಬೋದು. ಈ ಸರಿ ಪಿತೃಪಕ್ಷದಲ್ಲಿ ಖಂಡಿತ ಕೂಡ ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿ ನಾನ್ ವೆಜ್ ಊಟವನ್ನು ಮಾಡೋರು ತುಂಬ ಜಾಸ್ತಿ ಇರ್ತಾರೆ. ಭಾನುವಾರ 21ನೇ ತಾರೀಕು ಪಿತೃಪಕ್ಷ ಬರೋದ್ರಿಂದ ನಿಮ್ಗೆ ಒಳ್ಳೆಯದಾಗಲಿ. ಭಾನುವಾರ ಬರೋದ್ರಿಂದ ಮೇಷರಾಶಿಯವರಿಗೆ ಖಂಡಿತ ಕೂಡ ನಿಮಗೆ ಈ ದಲ್ಲಿ ಹೇಗಿದೆ ಫಲ ಅಂದರೆ, ಶನಿ 12ನೇ ಮನೆಯಲ್ಲಿ ಇದ್ದಾನೆ. ಅದು ಈ ವರ್ಷ ಪೂರ್ತಿ ಇರ್ತಾನೆ. ನಿಮಗೆ ಶನಿ ನಕ್ಷತ್ರದಿಂದ ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರ ನಿಮ್ಗೆ ಏನು ಲಾಭ ಆಗಲ್ಲ. ನೀವು ತುಂಬ ಹುಷಾರಾಗಿರಬೇಕು. ಪ್ರತಿ ವಾರದಲ್ಲಿ ಶನಿ ಓರೆಯಲ್ಲಿ ನೀವು ಯಾವುದಾರೇ ಒಂದು ಶುಭ ಕೆಲಸ ಮಾಡೋದು ನಿಮಗೆ ಸಕ್ಸಸ್ ಇಲ್ಲ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಈ ವಾರದಲ್ಲಿ ನೀವು ಸೂರ್ಯನ ಓರೆಯಲ್ಲಿ, ಸೂರ್ಯನ ನಕ್ಷತ್ರವಾದ ಕೃತಿಕ, ಉತ್ತರ, ಉತ್ತಾಷಾಢ ನಕ್ಷತ್ರದಲ್ಲಿ ಯಾವುದೇ ಕೆಲಸ ಮಾಡೋದು ಸಕ್ಸಸ್ ಇಲ್ಲ. ಅದೇ ಥರ ಬುಧನ ನಕ್ಷತ್ರ, ಬುಧ ನಿಮಗೆ 6ನೇ ಭಾವದಲ್ಲಿದ್ದಾನೆ, ಕನ್ಯಾ ರಾಶಿಲಿದ್ದಾನೆ. ಕನ್ಯಾ ರಾಶಿಲಿರೋದ್ರಿಂದ ನಿಮಗೆ ಬುಧ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ನೀವು ಅತಿ ಹೆಚ್ಚು ಕೆಲಸವನ್ನು ಮಾಡಿದರೆ ನಿಮಗೆ ಆಘಾತ ಆಗುತ್ತೆ. ನೀವು ಈ ವಾರದಲ್ಲಿ ಕೆಲಸ ಮಾಡಬೇಕಾದ ನಕ್ಷತ್ರಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ನೀವು ಕೆಲಸವನ್ನು ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ. ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಅಶ್ವಿನಿ, ಭರಣಿ ನಕ್ಷತ್ರದಲ್ಲಿ, ಅಶ್ವಿನಿ, ಭರಣಿ ನದಲ್ಲಿ ಕೆಲಸವನ್ನು ಮಾಡಿ. ಅಶ್ವಿನಿ, ಮಖ, ಮೂಲ ನಕ್ಷತ್ರದಲ್ಲಿ ಕೆಲಸ ಮಾಡಿ. ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಕೆಲಸ ಮಾಡಿ. ಅದೇ ರೀತಿಯಲ್ಲಿ ನೀವು ಮಾಡಬೇಕಾದ ನಕ್ಷತ್ರ ಪುನರ್ವಸು, ವಿಶಾಖ, ಪೂರ್ವಭಾದ ನಕ್ಷತ್ರದಲ್ಲಿ ಕೆಲಸವನ್ನು ಮಾಡಿ. ನಿಮ್ಮ ಲೈಫಲ್ಲಿ ಸಕ್ಸಸ್ ಇತ್ತ. ಈ ವಾರ ನೀವು ತುಂಬ ರಾಜಯೋಗವನ್ನು ಬರಬೇಕಾದ್ರೆ ಖಂಡಿತ ಕೂಡ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗ ಬರಬೇಕು ಅಂದರೆ ನೀವು ಈ ವಾರದಲ್ಲಿ ಕನಕ ಪುಷ್ಯರಾಗವನ್ನು ಹಾಕಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಇದನ್ನು ಕಲ್ಲನ್ನು ನಿಮ್ಮ ಬೆಡ್ರೂಮಲ್ಲಿ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯ ಕೊಡುತ್ತೆ. ಖಂಡಿತ ಕೂಡ ಓದುವಂಥರ ಮನೇಲಿ ಇದನ್ನು ಯೂಸ್ ಮಾಡಿ. ನಿಮಗೆ ವಿದ್ಯೆಯನ್ನು ಬರುತ್ತೆ. ನೀವು ಬುದ್ಧಿ ಬೇಕು, ವಿದ್ಯೆ ಬೇಕು, ನೆಮ್ಮದಿ ಬೇಕು, ನಮ್ಮ ಮನೇಲಿ ಏನೂ ಸಕ್ಸಸ್ ಇಲ್ಲ ಅನ್ನೋರಿಗೆ ಈ ಕಲ್ಲನ್ನು ಯೂಸ್ ಮಾಡಿ. ತುಂಬ 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 ಒಳ್ಳೆಯದಾಗುತ್ತೆ. ನಿಮಗೆ ದುಡ್ಡಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈ ಕಲ್ಲನ್ನು ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಗೆ ಫೈನಾನ್ಸ್ ಡೆವಲಪ್ಮೆಂಟನ್ನು ಅತಿ ಹೆಚ್ಚು ಮಾಡುತ್ತೆ. ಇವೆರಡು ಕಲ್ಲು ಕೂಡ ನಿಮ್ಮ ಹತ್ರ ಇದ್ದರೆ ಅಷ್ಟ ಐಶ್ವರ್ಯನೂ ಕೂಡ ಮೇಷರಾಶಿಯರಿಗೆ ಕೊಡುತ್ತೆ. ಇಲ್ಲ ಮೇಷರಾಶಿಯರು ಸೈಕಲ್ ಮೇಲೆ ಹೊಡಿತಲೇ ಇದ್ದೀರಾ, ಭಾಳ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಕುಜ 7ನೇ ಮನೆಗೆ ಬಂದಿದ್ದಾನೆ, ತುಂಬ ರಾಜಯೋಗವನ್ನು ಕೊಡ್ತಾನೆ. ಹಾಗಾಗಿ ನೀವು ಹೋಗ್ಬೇಕಾದಂಥ ಟೆಂಪಲ್ಲು ಮುರುಘನ್ ಟೆಂಪಲಲ್ಲಿ ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಅತಿ ಹೆಚ್ಚು ನೀವು ಆರಾಧನೆ ಮಾಡಿ. ಮೂಲ ಟೆಂಪಲ್ ಆರಾಧನೆ ಮಾಡಿ. ಆಲಂಗುಡಿ ಗುರು ಟೆಂಪಲ್ಗೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ತೊಗರಿಬೇಳೆ, ಕಡಲೆಕಾಳು ಎರಡನ್ನೂ ಕೂಡ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ. ನಿಮ್ಮ ಬೆಡ್ರೂಮಲ್ಲಿ ಇಟ್ಟು ನೀವು ಅದನ್ನು ಡೈಲಿ ನೋಡಿ. ನಿಮಗೆ ಸಖತ್ ಈ ವಾರ ಸಖತ್ ಪಾಸಿಟಿವ್ ಕೊಡುತ್ತೆ. ಈ ವಾರ ಹಾಕ್ಬೇಕಾದ್ರೆ ಬಟ್ಟೆ ಬಂದು ಯೆಲ್ಲೋ ಕಲರು ಮತ್ತು ನೀವು ರೆಡ್ ಕಲರ್ ಬಟ್ಟೆ ಯೂಸ್ ಮಾಡಿ. ಮೇಷರಾಶಿಗೆ ಸಖತ್ ಟೈಮ್ ಒಳ್ಳೆಯದಾಗಲಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳಿದ್ರೆ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ. ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ವೋ ಅದನ್ನು ತಗೋಣಕ್ಕೆ ಫೋನ್ ಮಾಡಿ. ನಾವು ಒಳ್ಳೆ ನಂಬರ್ ಕೊಡ್ತೀವಿ. ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೋಣಕ್ಕೆ ಫೋನ್ ಮಾಡಿ. ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ವೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ. ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ. ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ, ನಿಮಗೆ ಬಡತನ ಕಾಡ್ತಿದೆ, ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ ಬೀಳ್ತಾ ಇದ್ದೀರಾ. ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರು. ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ್ರೆ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು, ಗುರುಗ್ರಹ ಎಲ್ಲಿರಬೇಕು, ಶನಿಗ್ರಹ ಎಲ್ಲಿರಬೇಕು, ರಾಹು ಕೇತು ಎಲ್ಲಿರಬೇಕು, ಕುಜಗ್ರಹನ ಎಲ್ಲಿರಬೇಕು, ಸೂರ್ಯ ಎಲ್ಲಿರಬೇಕು, ಇವರೆಲ್ಲರೂ ಕೂಡ 9 ಗ್ರಹಗಳು ಕೂಡ ಇರೋ ಜಾಗದಲ್ಲಿದ್ದರೆ ರಾಜಯೋಗವನ್ನು ಕೊಡ್ತಾರೆ. ಯಾವ ರಾಜಯೋಗದಲ್ಲಿ ಮಗು ಹುಟ್ಟಿರೋ ರಾಜಯೋಗ ಬರುತ್ತೆ, ಅಂಥ ರಾಜಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ, ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ.
ನೀವು ಯಾವುದೇ ಊರಲ್ಲಿರಲಿ, ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಹುಟ್ರೆ ಇಂಥ ರಾಜಯೋಗ ಬರುತ್ತೆ. ನಿಮ್ಮ ಮನೆಗೆ ರಾಜಯೋಗ ಜಾತಕವನ್ನು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ, ಈ ದೇಶದಲ್ಲಿ IAS ಆಫೀಸರ್, IPS ಆಫೀಸರ್, ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ, ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತದ ಟೈಮನ್ನು ಟಕ್ ಅಂತ ಕೊಡ್ತೀನಿ. ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದ್ರೆ ರಾಜಯೋಗ ಬರುತ್ತೆ. ಯಾವ ಗಳಿಗೆಯಲ್ಲಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ. ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ, ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ, ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ.